ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಹಗ್ಗಾಯಿ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 3ನೇ ವಾಕ್ಯ. ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ? ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದಲ್ಲವೇ? ದೇವಾಲಯವನ್ನು ಕಟ್ಟುವುದಕ್ಕಾಗಿ 70 ವರ್ಷಗಳ ನಂತರ ಕೋರೇಶನ ಒಂದು ಅಪ್ಪಣೆಯ ಮೇರೆಗೆ ಹಿಂದಿರುಗಿ ಬಂದಂತಹ ಜನರ ನಾಯಕರಾಗಿದ್ದರು ಯೆಹೋಶುವ ಮತ್ತು ಜೆರುಬ್ಬಾಬೆಲ್. ದೇವರಿಂದ ಪ್ರೇರಿತರಾಗಿ ಅವರು ದೇವಾಲಯವನ್ನು ಕಟ್ಟುವುದಕ್ಕಾಗಿ ಸ್ವಂತ ದೇಶಕ್ಕೆ ಬಂದಿದ್ದಾರೆ. ಆದರೆ ದೇವಾಲಯವನ್ನು ಕಟ್ಟುವಂತಹ ಕಾರ್ಯದಲ್ಲಿ ಅವರು ಫೌಂಡೇಶನ್ ಎಲ್ಲ ಹಾಕಿದ ತಕ್ಷಣ ಸಮಸ್ಯೆ ಸ್ಟಾರ್ಟ್ ಆಯಿತು. ಬಹಳ 70 ವರ್ಷಗಳ ನಂತರ ಬಂದು ಯಾರೋ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅಂಥೇಳಿ ಅಲ್ಲಿದ್ದಂತಹ ಕೆಲವು ವ್ಯಕ್ತಿಗಳು ವಿರೋಧ ಮಾಡ್ತಾರೆ. ವಿರೋಧ ಮಾಡಿ ಕೆಲಸವನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಕೆಲಸ ಸ್ಟಾಪ್ ಮಾಡಿದಾಗ ಆ ಒಂದು ಆಲಯದ ಸ್ಥಳದಲ್ಲಿ ಈಗ ಸ್ವಲ್ಪ ಫೌಂಡೇಶನ್ ಆಗಿದೆ, ಅಸ್ಥಿವಾರ ಹಾಕ್ಬಿಟ್ಟಿದೆ. ಅದರ ನಂತರ ಅಲ್ಲಿ ಕಲ್ಲುಗಳು, ಮಣ್ಣುಗಳು, ಐಟಮ್ಸ್ ಎಲ್ಲ ಸುತ್ತ ಅಲ್ಲಿ ಬಿದ್ದಿದೆ. ಕೆಲಸ ನಿಂತೋಗ್ಬಿಟ್ಟಿದೆ. ಕೆಲಸ ನಿಂತೋದಾಗ ನಾವು ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ಗೊತ್ತಾಗುತ್ತೆ, ಇಸ್ರಾಯೇಲ್ರೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ಯಾಕೆಂದರೆ ಆಲಯ ಕೆಲಸಕ್ಕೆ ಅಂತ ಬಂದಂಥವರಿಗೆ ಆಲಯ ಕೆಲಸ ಮಾಡೋಕ್ಕಾಗದಲೇ ಅಡ್ಡಿ ಆದಾಗ ಅವ್ರೇನು ಮಾಡ್ತಾರೆ, ಆ ಅಡ್ಡಿಯನ್ನು ಅದನ್ನೇ ಇನ್ನೇನು ಮಾಡೋದು, ಅಡ್ಡಿ ನೀಗಿದಾಗ ನೋಡ್ಕೊಳ್ಳೋಣ ಅಂತೇಳಿ ಅವರು ತಮ್ಮ ಮನೆಯ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ತಮ್ಮ ಕೆಲಸಗಳನ್ನು ಮಾಡ್ತಾ ಇರುವಾಗ ಹಗ್ಗಾಯಿನ ಮೂಲಕ ದೇವರು ಮಾತಾಡ್ತಾರೆ ಆ ಜನರೊಂದಿಗೆ. ನೀವು ಬಂದದ್ದು ಮನೆ ಕಟ್ಕೊಳ್ಳೋಕ್ಕಲ್ಲ, ನೀವು ಬಂದಿದ್ದು ಇಲ್ಲಿ ಸುಖವಾಗಿ ವಾಸ ಮಾಡೋಕ್ಕಲ್ಲ, ದೇವಾಲಯವನ್ನು ಕಟ್ಟಿ ದೇವರನ್ನು ಆರಾಧನೆ ಮಾಡಿ ದೇವರಿಗಾಗಿ ಜೀವಿಸುವುದಕ್ಕಾಗಿ. ಆದರೆ ಆಲಯದ ಕೆಲಸವನ್ನು ಬಿಟ್ಟು ನೀವು ನಿಮ್ಮ ಮನೆಗಳನ್ನು ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದಾಗ ಅವರು ಕೆಲಸ ಮಾಡೋಕ್ಕೆ ಮತ್ತೆ ಕೈ ಹಾಕಿದರು ಎಂಬುದಾಗಿ 1ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನಾವು ಓದ್ತೀವಿ. ಆಗ ಹಗ್ಗಾಯನ ಮೂಲಕ ದೇವರು ಅವರ ಸಂಗಡ ಮಾತಾಡ್ತಾ ಇದ್ದಾರೆ. ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ಎಷ್ಟು ಜನ ಇದ್ದೀರಾ? ನೀವೆಷ್ಟು ಜನ ಇದ್ದೀರಾ? ಕಾರಣ 70 ವರ್ಷಗಳ ಹಿಂದೆ ಅಲ್ಲಿದ್ದಂತಹ ಆಲಯವನ್ನು ನೋಡಿ, ಆ 70 ವರ್ಷಗಳ ಹಿಂದೆ ಅವರು ಬಾಬೇಲ್ಗೆ ಸರಿಯಾಗಿ ಹೋದಂತಹ ಅನೇಕರು ಬಾಬೇಲ್ನಲ್ಲಿ ಸತ್ತು ಹೋಗ್ಬಿಟ್ರು. ಬಹಳ ಬೆರಳೆಣಿಕೆಯಷ್ಟು ಜನ ಮಾತ್ರ ವಯಸ್ಸಾಗಿ ಬಂದಿದ್ದಾರೆ. ಯಾಕೆಂದರೆ ಇಲ್ಲಿಂದ ಹೋಗಬೇಕಾದ್ರೆ ಒಂದು ವೇಳೆ 5 ವರ್ಷನೋ 10 ವರ್ಷನೋ ಇರುವಂತಹ ಒಂದು ಮಗು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಈಗ ವಾಪಸ್ ಬಂದಾಗ ಅವ್ರು ಏನಾಗಿದ್ದಾರೆ, 80-85 ವರ್ಷ ಆಗಿ ಹೋಗ್ಬಿಟ್ಟಿದ್ದಾರೆ. ಹಾಗಾದರೆ ಇಲ್ಲಿಂದ ಒಂದು 50 ವರ್ಷ ಆಗಿ ಹೋದವನು ಅಲ್ಲಿ ಹೋದಾಗ ಸತ್ತೋಗ್ಬಿಟ್ಟಿದ್ದಾನೆ. 30 ವರ್ಷ ಆದವನು 70 ವರ್ಷ ಅಷ್ಟೊತ್ತಿಗೆ ಅವನು ಸತ್ತೋಗ್ಬಿಟ್ಟಿದ್ದಾನೆ. ಅಂದರೆ 100 ಇಯರ್ಸ್ ಹತ್ತಿರ ಅದಕ್ಕೆ ಮುಂಚೆ ಸತ್ತೋಗ್ಬಿಟ್ಟಿದ್ದಾನೆ. ಈಗ ಚಿಕ್ಕ ಹುಡುಗರುಗಳು ಆಗಿದ್ದವರು, ಈ ಆಲಯವನ್ನು ನೋಡಿದವರು, ಈ ಆಲಯ ಹೇಗಿತ್ತು ಅಂತ ನೋಡಿದಂಥ ಚಿಕ್ಕ ಮಕ್ಕಳುಗಳು, ಅದರಲ್ಲಿ ಕೆಲವರು ಏನು ಮಾಡಿದ್ದಾರೆ, 70 ವರ್ಷಗಳ ಕಾಲ ಬಾಬೇಲ್ನಲ್ಲಿ ಇದ್ದುಕೊಂಡು ಅವರೀಗ ವಾಪಸ್ ಬಂದಿದ್ದಾರೆ. ಕೆಲವರು ಮಾತ್ರ ಈಗ ಹಗ್ಗಾಯನ ಮೂಲಕ ದೇವರು ಮಾತಾಡ್ತಾರೆ. ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ಎಷ್ಟು ಜನ ಇದ್ದೀರಾ? ಮುಂಚೆ ಹೇಗಿತ್ತು ಈ ಆಲಯ, ಯಾವ ರೀತಿ ಸುಂದರವಾಗಿ ಕಂಗೊಳಿಸ್ತಾ ಇತ್ತು, ಸುಂದರವಾಗಿ ಅದನ್ನು ಸೊಲೊಮೋನನು ಕಟ್ಟಿದ್ದ, ಅದನ್ನು ನೋಡಿದವರು ಎಷ್ಟು ಜನ ಇದೆ? ಯಾಕೆಂದರೆ ಸೊಲೊಮೋನನು ಆಲಯವನ್ನು ಸುಂದರವಾಗಿ ಕಟ್ಟಿರ್ತಾನೆ. ಹೆಚ್ಚು ಕಡಿಮೆ 7 ವರ್ಷಗಳಿಂದ ಆ ಆಲಯವನ್ನು ಕಟ್ಟಿರ್ತಾನೆ ಅವನು. ಅದು ಸುಂದರವಾಗಿದ್ದಂಥ ಆಲಯವನ್ನು ನೋಡಿದ್ರು. ಆದರೆ ಈಗ ಹಗ್ಗಾಯಿ ಕೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಾ? ಇದರ ಈಗಿನ ಸ್ಥಿತಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಈಗ ಏನು ಅನ್ನಿಸ್ತಾ ಇದೆ? ಏನೂ ಇಲ್ಲದಾಗಿ ಕಾಣಿಸ್ತಾ ಇದೆ. ಏನೂ ಇಲ್ಲ. ಅದರ ಅರ್ಥ ಅಲ್ಲಿ ಕಟ್ಟಡ ಇಲ್ಲ, ಅಲ್ಲಿ ಅದರಲ್ಲಿರುವಂತಹ ಸೌಕರ್ಯಗಳಿಲ್ಲ, ಒಂದು ರೀತಿಯಲ್ಲಿ ಹೇಳಿದ್ರೆ ಸೌಂದರ್ಯ ಇಲ್ಲ, ಪೇಂಟ್ ಇಲ್ಲ, ಯಾವುದೂ ಇಲ್ಲದಂತಹ ಒಂದು ಹಾಳಾಗಿ ಬಿದ್ದಿರುವಂಥ ಒಂದು ಜಾಗವಾಗಿ ಕಾಣಿಸ್ತಾ ಇದೆ. ಹಾಳಾಗಿ ಬಿದ್ದೋಗ್ಬಿಟ್ಟಿದೆ. ಒಂದು ರೀತಿಯಲ್ಲಿ ಫೌಂಡೇಶನ್ ಹಾಕಿದ್ದಾರೆ, ಸುತ್ತಮುತ್ತ ಕಲ್ಲುಗಳು ಬಿದ್ದಿದ್ದಾವೆ, ಐಟಮ್ಸ್ ಬಿದ್ದಿದ್ದಾವೆ, ಕೆಲಸದ ವಸ್ತುಗಳು ಬಿದ್ದಿದ್ದಾವೆ. ಆಳು ಪಾಳಾಗಿ ಕೆಲವು ವರ್ಷಗಳಿಂದ ಏನಾಗ್ಬಿಟ್ಟಿದೆ, ಹಾಗೇ ಬಿಟ್ಟಿರೋದ್ರಿಂದ ನಮಗೆ ಗೊತ್ತು, ಒಂದು ಕಟ್ಟಡವನ್ನು ಆರಂಭಿಸಿ ಅದನ್ನು ಮತ್ತೆ ಹಾಗೆ ಬಿಟ್ಟರೆ ಅಲ್ಲಿ ಹುಲ್ಲುಗಳು ಮೊಳ್ಕೊಳ್ತದೆ, ಕಲ್ಲು ಮುಳ್ಳು ಎಲ್ಲ ತುಳ್ಕೊಂಡ್ಬಿಟ್ಟಿದೆ. ಅದೇ ಥರ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಈಗ ನೋಡಿದ್ರೆ ಅವತ್ತಿನ ಆಲಯವನ್ನು ನೋಡಿದವರಿಗೆ ಇದನ್ನು ನೋಡಿದಾಗ ದುಃಖ ಆಗ್ತಾ ಇದೆ, ಏನೂ ಇಲ್ಲದಾಗ ಅನ್ನಿಸ್ತಾ ಇದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನಾನು ಅದೇ ವೈಭವವನ್ನು ಪುನಃ ತಗೊಂಡು ಬರ್ತೀನಿ. 2ನೇ ಅಧ್ಯಾಯದ
ಹೆಡ್ಡಿಂಗಲ್ಲಿ ನಾವು ನೋಡ್ತಾ ಇದ್ದೇವೆ ಈ ದೇವಾಲಯದ ಮುಂದಿನ ವೈಭವದ ವಾಗ್ದಾನ. ಅದೇ ರೀತಿಯಲ್ಲಿ ನಾವು ಅದರ 2:7 ಓದುವಾಗ, ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಈ ಆಲಯವನ್ನು ವೈಭವದಿಂದ ತುಂಬಿಸ್ತೇನೆ. ಹಿಂದೆ ವೈಭವ ಇತ್ತು, ಈ ವೈಭವ ಎಲ್ಲ ನೆಬೂಕದ್ನೆಚ್ಚರ್ ಹಾಳು ಮಾಡ್ದ. ಇವಾಗ ನೀವು ನೋಡ್ಬೇಕಾದ್ರೆ ವೈಭವ ಕಾಣ್ತಾ ಇಲ್ಲ, ಆದರೆ ಅದೇ ವೈಭವವನ್ನು, ಗತ ವೈಭವವನ್ನು ಮರುಕಳಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಹಿಂದೆ ಇದ್ದಂತಹ ಅದೇ ಅನುಭವಕ್ಕೆ ನಿನ್ನನ್ನು ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ದೇವರ ಮುಖವನ್ನು ನೋಡಿ ಪ್ರಾರ್ಥಿಸುವಂಥ ದೇವರ ಮಗುವೆ, ನಿನ್ನನ್ನು ಪುನಃ ವೈಭವ ಉಳ್ಳದಾಗಿ ಮಾರ್ಪಡಿಸುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನು ಇಂದಿನ ಸ್ಥಿತಿಗೆ ಬದಲಾವಣೆ ತರ್ತಾನೆ. ನೀನು ಇಂದಿನ ಸ್ಥಿತಿ ನೋಡಿ ಯೋಚನೆ ಮಾಡಬೇಡ, ನಿರಾಶೆ ಪಡಬೇಡ. ಅದನ್ನು ಬದಲಾಯಿಸಿ ಅದಕ್ಕಿಂತ ಉನ್ನತವಾದ ಸ್ಥಿತಿಗೆ ನಿನ್ನನ್ನು ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿರುವಂಥ ಇಂದಿನ ಸ್ಥಿತಿಗೆ ಒಂದು ಬದಲಾವಣೆ ಕೊಡುವುದಕ್ಕೆ ಶಕ್ತನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಅದನ್ನು ವೈಭವ ಉಳ್ಳದ್ದಾಗಿ ಮಾಡುವುದಕ್ಕೆ ಶಕ್ತನಾದಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.